ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಗೈಸ್. ನಾನಿವತ್ತು ಏನಪ್ಪಾ ಅಂತಂದ್ರೆ, ಈಗ ಕಾಪಿರೈಟ್ ಸ್ಟ್ರೈಕ್, ಓಕೆನಾ, ಕಾಪಿರೈಟ್ ಸ್ಟ್ರೈಕ್ ಬಂತು ಅಂತಂದ್ರೆ ನಮ್ಮ ಚಾನಲ್ಗೆ ನಾವು ಅದನ್ನ ಹೇಗೆ ರಿಮೂವ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಗೈಸ್, ಓಕೆನಾ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್, ಓಕೆನಾ. ಕಾಪಿರೈಟ್ ಸ್ಟ್ರೈಕ್ ಅಂತಂದರೆ ಏನು ಅಂತಂದರೆ ಗೈಸ್, ಈಗ ಕಾಪಿರೈಟ್ ಸ್ಟ್ರೈಕ್ ಅಂತಂದರೆ ನಾವು ಬೇರೆಯವ್ರದ್ದು ಕಂಟೆಂಟನ್ನು ನಾವು ಯೂಸ್ ಮಾಡಿದರೆ, ಈಗ ನೋಡಿ ನನ್ನ ವೀಡಿಯೋಸ್ಗೆ ನನ್ನ ಚಾನಲ್ಗೆ ನಾನು ಓನರ್, ಓಕೆನಾ. ಸೊ ಈಗ ಅದೇ ರೀತಿ ಈಗ ಬೇರೆ ಚಾನಲ್ಗೆ ಬೇರೆ ಓನರ್ ಇರ್ತಾರೆ. ಸೊ ನಾವು ಅವರ ವೀಡಿಯೋಸ್ನ ಏನಾದ್ರು ಓಕೆನಾ ತಗೊಂಡ್ಬಿಟ್ಟು ನಮ್ಮ ಚಾನಲಲ್ಲಿ ನಾವು ಹಾಕ್ಕೊಂಡ್ರೆ ವೀಡಿಯೋಸ್ಗೆ ಎಕ್ಸ್ಪೆಷಲಿ, ಓಕೆನಾ, ಲಾಂಗ್ ವೀಡಿಯೋಸ್ಗೆ, ಸೊ ಹಾಕೊಳ್ಳೋದ್ರಿಂದಾಗಿ ನಮಗೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ ಗೈಸ್, ಓಕೆನಾ. ಸೊ ಇದನ್ನ ನಾವು ಕಾಪಿರೈಟ್ ಸ್ಟ್ರೈಕ್ ಅಂತೀವಿ. ಸೊ ಇದನ್ನ ಕಾಪಿರೈಟ್ ಸ್ಟ್ರೈಕ್ ಇದೇ ರೀತಿ 90 ದಿನದಲ್ಲಿ 3 ಸ್ಟ್ರೈಕ್, ಓಕೆನಾ, 3 ಸ್ಟ್ರೈಕ್ ಬಂತು ಅಂತಂದ್ರೆ ನಮ್ಮ ಚಾನಲೇ ಟೋಟಲಿ ಡಿಲೀಟ್ ಆಗುತ್ತೆ. ಸೊ ಅದ್ರ ಜೊತೆಗೆ ನಮ್ದು ಯಾವ್ಯಾವ್ದೆಲ್ಲ, ಓಕೆನಾ, ಬೇರೆ ಬೇರೆ ಚಾನಲ್ಸ್ ನಾವು ಯೂಸ್ ಮಾಡ್ತಾ ಇರ್ತೀವಿ. ನಿಮ್ಗೆ ಗೊತ್ತೇ ಇರುತ್ತೆ, ಈಗ ಒಬ್ರು ಯೂಟ್ಯೂಬರ್ ಅಂತಂದ್ರೆ ಅವ್ರು 2-3 ಚಾನಲ್ ಇದ್ದೇ ಇಟ್ಕೊಂಡಿರ್ತಾರೆ ಅಲ್ವಾ. ಆಲ್ಮೋಸ್ಟ್ ಎಲ್ಲರ ಹತ್ರನೂ ಕೂಡ ಇದ್ದೇ ಇರುತ್ತೆ 2-3 ಚಾನಲ್ಸ್ ಅಂತೂ, ಓಕೆನಾ. ಸೊ ಈಗ ಸ್ಟ್ರೈಕ್ ಬಂತು ಅಂತಂದ್ರೆ ನಿಮಗೆ ಯಾವ್ದಾರ ಒಂದು ಚಾನಲ್ಗೆ, ಸೊ ಅದ್ರ ಜೊತೆಗೆ ಯಾವ್ಯಾವ್ದೆಲ್ಲ ಚಾನಲ್ಸ್ ಇದೆ ಅದೆಲ್ಲನೂ ಕೂಡ ಟೋಟಲಿ ಡಿಲೀಟ್ ಆಗುತ್ತೆ ಗೈಸ್ ಇದರಲ್ಲಿ, ಓಕೆನಾ. ಸೊ ನಾವು ನಮ್ಮದೇ ಕಂಟೆಂಟ್ನ ಮೇನ್ ಆಗಿ ಯೂಸ್ ಮಾಡ್ಕೊಳ್ಳೋದು ಬೆಸ್ಟ್. ಸೊ ಬೇರೆಯವ್ರ ಕಂಟೆಂಟ್ನ ತೊಗೊಂಡು ನಾವು ಹಾಕೊಳ್ಳೋದ್ರಿಂದಾಗಿ ಟೋಟಲ್ ನಮ್ದು ಚಾನಲ್ಲೇ ಡಿಲೀಟ್ ಆಗುತ್ತೆ. ಎಕ್ಸ್ಪೆಷಲಿ 3 ಸ್ಟ್ರೈಕ್ ಬಂತು ಅಂತ 90 ದಿನದಲ್ಲಿ, ಓಕೆನಾ. ಸೊ ಈ ಥರ ಮಾಡೋದ್ರಿಂದಾಗಿ ನಮಗೆ ಟೋಟಲ್ ನಮ್ಮ ಚಾನಲ್ ಡಿಲೀಟ್ ಆಗುತ್ತೆ. ಸೊ ನಮ್ಗೆ ಅದರಿಂದಾಗಿ ಯಾವುದೇ ರೀತಿಯ ಅರ್ನಿಂಗ್ಸ್ ನಾವು ಮಾಡೋಕ್ಕಾಗೋದಿಲ್ಲ ಗೈಸ್, ಓಕೆನಾ. ಸೊ ನಾವು ನಮ್ಮದೇ ಕಂಟೆಂಟ್ನ ನಾವು ಯೂಸ್ ಮಾಡ್ಕೊಳ್ಳೋದು ಬೆಸ್ಟ್. ಬೈ ಮಿಸ್ ಆಗಿ, ಓಕೆನಾ, ಬೈ ಮಿಸ್ ಆಗಿ ನೀವು ಯೂಸ್ ಮಾಡಿದ್ದೀರಾ ಅನ್ಕೊಳ್ಳಿ ಬೇರೆಯವ್ರದ ಕಂಟೆಂಟ್, ಓಕೆನಾ. ಸೊ ಆಗ ಬೇರೆಯವ್ರದ್ದು ವೀಡಿಯೋಸ್ನ ನೀವು ಹಾಕಿದ್ದೀರಾ ಅಂತ ಅನ್ಕೊಳ್ಳಿ, ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಚಾನಲಲ್ಲಿ, ಓಕೆನಾ. ಸೊ ಆಗ ಕಾಪಿರೈಟ್ ಸ್ಟ್ರೈಕ್ ಬಂತು. ಸೊ ಈಗ ನಾವು ಕಾಪಿರೈಟ್ ಸ್ಟ್ರೈಕನ್ನು ಹೇಗೆ ರಿಮೂವ್ ಮಾಡೋದು ಅಂತ ನಾನಿವತ್ತು ನಿಮಗೆ ತಿಳಿಸ್ತೀನಿ ಗೈಸ್. ನಾವೀಗ ನಮ್ಮ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಳ್ಳೋಣ ಗೈಸ್, ಓಕೆನಾ. ಇದರಲ್ಲಿ ನಾವು ಕ್ರೋಮ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು youtube.studio.com, ಓಕೆನಾ, ಲಾಗಿನ್ ಆಗಿ ನಮ್ಮ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಲಾಗಿನ್ ಆದ ತಕ್ಷಣ ಸೊ ನಮ್ಮ ಡ್ಯಾಶ್ ಬೋರ್ಡಲ್ಲಿ ನಮಗೆ ತೋರಿಸುತ್ತೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು ಮೇಲ್ಗಡೆಯಲ್ಲಿ, ಓಕೆನಾ. ಸೊ ಮೇಲೆಯಲ್ಲಿ ನನಗೆ 1 ಸ್ಟ್ರೈಕ್ ಬಂದಿದೆ. ಏಕೆಂತಂದರೆ ನಾನೇನು ಮಾಡಿದ್ದೆ ಅಂತಂದರೆ ಕ್ರಿಕೆಟ್ ವೀಡಿಯೋಸ್, ಓಕೆನಾ, ಕ್ರಿಕೆಟ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ್ದೆ. RCB ವಿನ್ ಆಯ್ತಲ್ವಾ, ಸೊ ನನಗೆ ಈ ಥರ ಸ್ಟ್ರೈಕ್ ಬಂದಿದೆ, ಓಕೆನಾ ಗೈಸ್. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಈ ಥರ ಒಂದು ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿಕೊಂಡ್ರೆ ಅಲ್ಲಿ 1 of 2 ಅಂತ ಇರುತ್ತೆ, ನೋಟಿಫಿಕೇಷನ್ ಅಂತ ಇರುತ್ತಲ್ವ ಮೇಲೆ, ಅಲ್ಲಿ ತೋರಿಸುತ್ತೆ, ಓಕೆನಾ. 1 of 2 ಕಾಪಿರೈಟ್ ಸ್ಟ್ರೈಕ್ ಬಂದಿದೆ, 1 of 3, ಓಕೆನಾ, ಸಾರಿ. ಸೊ ಅದರಲ್ಲಿ ನಾವೀಗ ಸಿಂಪ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ಓಪನ್ ಆಗುತ್ತೆ ಗೈಸ್, ಓಕೆನಾ. ನಾನು ಇದನ್ನು ಕಾಪಿರೈಟ್ ಸ್ಕೂಲ್ ಅಂತ ನಮಗೆ ತೋರಿಸುತ್ತೆ ಅಟೆಂಡ್ ಮಾಡದೇ ಇರೋರಿಗೆ, ಓಕೆನಾ. ಕಾಪಿರೈಟ್ ಸ್ಕೂಲನ್ನು ನಾನು ಅಟೆಂಡ್ ಮಾಡಿದ್ದೀನಿ, ಹಾಗಾಗಿ ನನಗೆ ಕಾಪಿರೈಟ್ ಸ್ಕೂಲ್ ಕಾಣ್ತಿಲ್ಲ ಇಲ್ಲಿ, ಓಕೆನಾ. ನಮಗೆ ಇದು ರೈಟ್ ಸೈಡಲ್ಲಿ ಕಾಣ್ತಾ ಇರುತ್ತೆ, ಓಕೆನಾ. ನಮ್ಗೆ ಇಲ್ಲಿ ಕಾಪಿರೈಟ್ ಸ್ಟ್ರೈಕ್ ಅಂತ ಏನೇನೆಲ್ಲ ಇನ್ಸ್ಟ್ರಕ್ಷನ್ಸ್ ಇದೆ ಅದ್ರ ಪಕ್ಕದಲ್ಲೇ ಮೇಲೇ ಇರುತ್ತೆ, ಓಕೆನಾ, ಕಾಪಿರೈಟ್ ಸ್ಕೂಲ್ ಅಂತ. ಅದನ್ನು ನಾವು ಸಿಂಪ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಮಗೆ 4 ಕ್ವಶನ್ಸ್, ಓಕೆನಾ, 4 ಕ್ವಶನ್ಸ್ ನಮಗೆ ಕೇಳುತ್ತೆ, ಓಕೆನಾ. ಅದ್ರ ಜೊತೆಗೆ ಒಂದು ವಿಡಿಯೋನೂ ಕೂಡ ಡೆಮೋ ಇರುತ್ತೆ, ಓಕೆನಾ. ಸೊ ನಾವು ವಿಡಿಯೋ ಕೂಡ ನೋಡಿ ಹಾಗೆಯೇ ನಾವು ಆ ಕೇಳುವಂಥ ಕ್ವಶನ್ಸಿಗೆ ಯೂಟ್ಯೂಬ್ ಅವ್ರು ನಮಗೆ ಕ್ವಶನ್ಸ್ ಇಟ್ಟಿರ್ತಾರೆ, 4 ಕ್ವಶನ್ಸ್, ಓಕೆನಾ. ಆ ಕ್ವಶನ್ಸ್ ನಾವು ಕರೆಕ್ಟಾಗಿ ಆನ್ಸರ್ ಮಾಡಬೇಕು, ಓಕೆನಾ. ಮಿನಿಮಮ್ ಅಂದರೂ 3 ಆನ್ಸರ್ಸ್ ಕರೆಕ್ಟ್ ಮಾಡಿದರೆ ನಮಗೆ ಕಾಪಿರೈಟ್ ಸ್ಟ್ರೈಕ್ 90 ಡೇಸಲ್ಲಿ ಹೋಗುತ್ತೆ, ಓಕೆನಾ. ನನಗೆ 13 ಜುಲೈ 2025 ಬಂದಿದೆ ಗೈಸ್, ಓಕೆನಾ. ಸೊ ನಾನು ಇದನ್ನು ಅಟೆಂಡ್ ಮಾಡಿರೋದ್ರಿಂದಾಗಿ ಇಲ್ಲಿ ನಿಮಗೆ ಕಾಣಿಸ್ತಾ ಇಲ್ಲ, ಅದರ್ವೈಸ್ ಇಲ್ಲಿ ನಿಮಗೆ ಕಾಣಿಸ್ತಾ ಇತ್ತು, ಓಕೆನಾ. ಸೊ ಯಾರ್ಯಾರಿಗೆಲ್ಲ ಈ ರೀತಿ ಸ್ಟ್ರೈಕ್ ಬಂದಿರುತ್ತೆ, ಫ್ಯೂಚರಲ್ಲಿ ಬಂದರೂ ಕೂಡ ಅಷ್ಟೇ, ನೀವೇನಿಲ್ಲ, ಜಸ್ಟ್ ಕ್ರೋಮ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ, ಅದರಲ್ಲಿ ನಿಮ್ಮ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಸೊ ಓಪನ್ ಮಾಡಿಕೊಂಡು ಈ ಥರ ನೀವು, ಓಕೆನಾ, ಅಲ್ಲಿ ನೋಟಿಫಿಕೇಷನ್ ಇರುತ್ತಲ್ವ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಾಪಿರೈಟ್ ಸ್ಟ್ರೈಕ್ ಅಂತ ಇರೋದ್ರ ಮೇಲೆ. ಸೊ ಅಲ್ಲಿ ನೀವು ಕಾಪಿರೈಟ್ ಸ್ಕೂಲ್ ಅಂತ ಇರುತ್ತೆ, ಅದರಲ್ಲಿ ಅಟೆಂಡ್ ಮಾಡಿದರೆ ಮುಗೀತು ಗೈಸ್, ಓಕೆನಾ.
ಇಲ್ಲಿ ನೀವು ನೋಡ್ಬೋದು ಓಕೆನಾ ಗೈಸ್, ಇಂಪಾರ್ಟೆಂಟ್ ನೋಟಿಫಿಕೇಶನ್ ಅಂತ ನಂದು ಡ್ಯಾಶ್ ಬೋರ್ಡಲ್ಲಿ ಇದು ಕಾಣಿಸ್ತಾ ಇರೋವಂಥದ್ದು ಓಕೆನಾ. ಸೊ ನೋಡಿ ನನ್ನ ಡ್ಯಾಶ್ ಬೋರ್ಡಲ್ಲಿದೆ ವಿಡಿಯೋ ರಿಮೂವ್ಡ್ ಫ್ರಮ್ ಯೂಟ್ಯೂಬ್ ಅಂತಲೇ ಇದೆ ಓಕೆನಾ. ಯಾಕೆ ನನಗೆ ಸ್ಟ್ರೈಕ್ ಬಂದಿತ್ತಲ್ಲ, ಹಾಗಾಗಿ ಯೂಟ್ಯೂಬ್ ಅವರೇ ನನ್ನ ವಿಸಿಬಿಲಿಟಿನ ಓಕೆ, ನನ್ನ ವಿಸಿಬಿಲಿಟಿ ಏನಿತ್ತು ಟೋಟಲಾಗಿ ಅವರೇ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ನೋಡಿ ಇಲ್ಲಿ ಈ ಥರ ಚಾನಲ್ ಡ್ಯಾಶ್ ಬೋರ್ಡಲ್ಲಿ ನಿಮಗೆ ಕಾಣ್ತಾ ಇರ್ಬೋದು, ಚಾನಲ್ ವೈಲೇಷನ್ ಅಂತ ಇದೆ, ಅದರಲ್ಲಿ ನನಗೆ ಕಾಪಿರೈಟ್ ಆ್ಯಕ್ಟಿವ್ ಕಾಪಿರೈಟ್ ಸ್ಟ್ರೈಕ್ 1 of 3 ಅಂತ ಇದೆ ಓಕೆನಾ. ಸೊ ಸಿಂಪ್ಲಿ ನಾವು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಆಯಿತು ಗೈಸ್ ಓಕೆನಾ, ನಾವು ಸ್ಕೂಲ್ ಅಟೆಂಡ್ ಮಾಡ್ಬೋದು. ಸೊ ಈ ರೀತಿ ಯಾರ್ಯಾರಿಗೆಲ್ಲ ಸ್ಟ್ರೈಕ್ ಬರುತ್ತೆ ಅವರು ಈ ರೀತಿಯಾಗಿ ಅಟೆಂಡ್ ಮಾಡಿ ಓಕೆನಾ ಗೈಸ್. ಅಟೆಂಡ್ ಮಾಡಿ 3 ಕ್ವಶನ್ಸ್ ಇರುತ್ತೆ, ಅದಕ್ಕೆ ರಿಲೇಟೆಡ್ ಆಗಿ ಆನ್ಸರ್ಸ್ ಕೊಡಿ ಓಕೆನಾ. ಈಗ ಮಲ್ಟಿಪಲ್ ಚಾಯ್ಸ್ ಯಾವ ಥರ ಇರುತ್ತೆ ನಮಗೆ ಆ ಥರ ಇರುತ್ತೆ, 4 ಚಾಯ್ಸಸ್ ಇರುತ್ತೆ ಓಕೆನಾ. ಅದರಲ್ಲಿ ನಾವು ಒಂದಕ್ಕೆ ಕರೆಕ್ಟ್ ಆನ್ಸರ್ನ ಏನಿರುತ್ತೆ ಅದನ್ನ ಟಿಕ್ ಮಾಡಬೇಕಾಗತ್ತೆ ಗೈಸ್ ಓಕೆನಾ. ಟೋಟಲ್ 4 ಕ್ವಶನ್ಸ್ ಇರುತ್ತೆ, 4 ಕ್ವಶನ್ಸ್ ಅಟೆಂಡ್ ಮಾಡಿದರೆ ಮುಗೀತು ಓಕೆನಾ ಗೈಸ್. ಅದರಲ್ಲಿ ಕೂಡ ನಾವು 3 ಆನ್ಸರ್ಸ್ ಕರೆಕ್ಟಾಗಿ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಓಕೆನಾ. ನಿಮಗೆ ತೋರಿಸ್ತೀನಿ ರೀ ನಂದು ವೀಡಿಯೋ ನೋಡಿ, ವಿಸಿಬಿಲಿಟಿಲಿ ಕಾಣ್ತಾ ಇರ್ಬೋದು ನಿಮಗೆ. ನಂದು ಎಲ್ಲ ವೀಡಿಯೋಸ್ ತಮ್ನೇಲ್ ಕೂಡ ಕಾಣ್ತಾ ಇದೆ, ಬಟ್ ಒಂದರಲ್ಲಿ ಮಾತ್ರ ತಮ್ನೇಲ್ ಕಾಣ್ತಾ ಇಲ್ಲ ಓಕೆನಾ. ಅದೇ ವೀಡಿಯೋಗೆ ನನಗೆ ಕಾಪಿರೈಟ್ ಸ್ಟ್ರೈಕ್ ಬಂದಿರೋದು. ಇಲ್ಲಿ ನೋಡಿ ರೆಡ್ ಮಾರ್ಕಲ್ಲಿ ಕೂಡ ಕಾಣ್ತಾ ಇದೆ ಓಕೆನಾ, ಕಾಪಿರೈಟ್ ಸ್ಟ್ರೈಕ್ ಅಂತ ಹೇಳಿಬಿಟ್ಟು. ಸೊ ಈಗ ಟೋಟಲಿ ಯೂಟ್ಯೂಬ್ ಅವರೇ ನನಗೆ ಅದನ್ನು ರಿಮೂವ್ ಮಾಡಿದ್ದಾರೆ ಈಗ ವಿಸಿಬಿಲಿಟಿನ ಓಕೆನಾ ಗೈಸ್. ಸೊ ನೀವು ಬೆಸ್ಟ್ ಅಂದರೆ ನಿಮ್ಮದೇ ಕಂಟೆಂಟ್ ಯೂಸ್ ಮಾಡೋದು ಬೆಸ್ಟ್. ನಾನು ಕ್ರಿಕೆಟ್ ವೀಡಿಯೋಸ್ ಹಾಕಿದ್ದೆ, ಹಾಗಾಗಿ ನನಗೆ ಟೋಟಲಿ ಸ್ಟ್ರೈಕ್ ಬಂದಿತ್ತು. ಸೊ ಈಗ ನಂದು ರಿಮೈನಿಂಗು ಇನ್ನೂ 74 ಡೇಸ್ ಇದೆ ಓಕೆನಾ. ಕಾಪಿರೈಟ್ ಸ್ಟ್ರೈಕ್ ಬಂತು ಅಂತಂದರೆ ನಮಗೆ 1 ವಾರ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲ್ಲ ಗೈಸ್ ಓಕೆನಾ. ಅದೇ ರೀತಿ 2ನೇ ಸ್ಟ್ರೈಕ್ ಬಂತು ಅಂತಂದರೆ ನಮಗೆ 2 ವಾರ ಓಕೆನಾ. 3ನೇ ಸ್ಟ್ರೈಕ್ ಬಂದು ಟೋಟಲ್ ನಮ್ಮ ಚಾನಲ್ಲೇ ಡಿಲೀಟ್ ಆಗುತ್ತೆ ಗೈಸ್ ಓಕೆನಾ. ಸೊ ಈ ರೀತಿಯಾಗಿ ಸ್ಟ್ರೈಕ್ ಬಂದರೆ ಎಫೆಕ್ಟ್ ನಮಗೆ ಆಗತ್ತೆ ಓಕೆನಾ. ನೋಡಿದ್ರಲ್ವ ಗೈಸ್ ಯಾವ ಥರ ಅಂತ ಹೇಳ್ಬಿಟ್ಟು ರಿಮೂವ್ ಮಾಡೋ ಅಂಥದ್ದು. ಹಾಗೆಯೇ ಕಾಪಿರೈಟ್ ಕ್ಲೈಮ್ ಕೂಡ ಡಿಫ್ರೆಂಟ್ ಓಕೆನಾ. ಸೊ ಅದ್ರ ಬಗ್ಗೆ ನಿಮಗೆ ವೀಡಿಯೋಸ್ ಬೇಕು ಅಂತಂದರೆ ಸೊ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನಾನು ನಿಮ್ಮ ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ, ಹಾಗೆ ನಿಮಗೋಸ್ಕರ ಅಂತ ಹೇಳಿಬಿಟ್ಟು ಡೆಡಿಕೇಟೆಡ್ ಆಗಿ ವೀಡಿಯೋಸ್ನ ಮಾಡ್ತೀನಿ ಗೈಸ್ ಓಕೆನಾ, ಕಾಪಿರೈಟ್ ಕ್ಲೈಮ್ ಬಗ್ಗೆ. ಸೊ ಈಗ ಕಾಪಿರೈಟ್ ಸ್ಟ್ರೈಕ್ ಬಗ್ಗೆ ನೋಡಿದ್ರಿ ಅಲ್ವಾ. ಸೊ ನಿಮಗೆ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ ಗೈಸ್ ಓಕೆನಾ.